ನೋಡಿ ಹೀಗೆ ಬೆಟ್ಟಕ್ಕೆ ಹೋಗ್ತಾ ಇದೆ. ಸೊ ಇಲ್ಲೊಂದು ಸ್ವಿಫ್ಟ್ ಗಾಡಿ ಇರಬೇಕಿದು. ಏನು ಆಕ್ಸಿಡೆಂಟ್ ಆಗಿದೆ, ಭಯಂಕರವಾಗಿ ಆಕ್ಸಿಡೆಂಟ್ ಆಗಿದೆ. ಈ ಒಂದು ಸನ್ನಿವೇಶ ನೋಡಿ ಜನರಿಗೆ ಒಂದು ಮಾಹಿತಿ ಕೊಡೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋ ಶೇರಿಯನ್ನು ಹಿಡಿತಾ ಇದ್ದೀನಿ. ನೋಡಿ ಯಾವ ಮಟ್ಟದಲ್ಲಿ ಈ ಕಾರು ಆಕ್ಸಿಡೆಂಟ್ ಆಗಿದೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ಇಲ್ಲಿ ನೋಡ್ರಿ, ಹೊಡೆದ ಏಟು ನೋಡಿ, ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿ ಹೋಗಿದೆ. ಭಯಾನಕರವಾಗಿದೆ. ಬಟ್ ಸದ್ಯ ಬಹುಶಃ ಯಾರಿಗೇನು ಆಗಿಲ್ಲ ಕಣ. ಸದ್ಯ ಯಾರಿಗೂ ಏನೂ ಆಗಿಲ್ಲ ಅನ್ನೋ ಮೂಮೆಂಟ್ ಕಾಣಿಸ್ತೈತೆ. ಮಾತ್ರ ಆಕ್ಸಿಡೆಂಟ್ ಭಯಂಕರವಾಗಿದೆ. ಸೊ ಇದನ್ನೆಲ್ಲ ಗಮನಿಸಿ ದಯವಿಟ್ಟು ನೋಡಿ, ಇಲ್ಲೆಲ್ಲ ಮೇಲೆಲ್ಲ ಉಜ್ಜೋಗಿದೆ ನೋಡ್ರಿ. ಇದನ್ನೆಲ್ಲ ಗಮನಿಸಿ ದಯವಿಟ್ಟು. ಏನು ಇದು ಯಾವ ಥರ ಅಪಘಾತ ಆಗಿದೆ ಏನೋ ಗೊತ್ತಿಲ್ಲ, ಆದರೆ ವಾಹನ ಸವಾರರು ಸ್ವಲ್ಪ ಆದಷ್ಟು ಜೋಪಾನ ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ. ಸೊ ಇದು ನಿನ್ನೆ ಆಗಿರ್ತಕ್ಕಂಥ ಒಂದು ಅಪಘಾತ ಅಂತ ಅಂದ್ಕೋತೀವಿ, ಯಾಕೆಂದರೆ ನಮ್ಗೆ ಸೂಕ್ತ ಮಾಹಿತಿ ಇಲ್ಲದೆ ಏನೇನು ಹೇಳೋದು ತಪ್ಪಾಗುತ್ತೆ, ಅಂದ್ಕೋತೀವಿ ಅಷ್ಟೇ. ನೋಡಿ ಈ ರೀತಿ ಆಗಿದೆ. ಚಕ್ರ ವೀಲು ಗೀಲು ಎಲ್ಲ ತಿರ್ಕೊಂಡಿದೆ. ಸೊ ಇಲ್ಲಿ ಕಾರ್ನಲ್ಲಿದ್ದವ್ರಿಗೆ ಪಾಪ ಏನಾಗಿದೆ ಏನೋ ಗೊತ್ತಿಲ್ಲ, ಆದರೆ ಅಪಘಾತ ಅಂತೂ ಭಯಂಕರವಾಗಿದೆ. ಸಿಕ್ಕಾಬಡೆ. ನಾನು ಮತ್ತೊಂದು ವಿಚಾರ ಏನಪ್ಪ, ಇಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ವಸ್ತುಗಳೆಲ್ಲ ಬಹುಶಃ ತೆಗೆದುಕೊಂಡು ಹೋಗಿದ್ದಾರೆ ಅನ್ಕೋತೀನಿ. ಸೊ ಏನೋ ತೆರವುಗೊಳಿಸಿಲ್ಲ, ಇನ್ನೂ ಇಲ್ಲೇ ಇದೆ. ಇದ್ರ ಸಂಬಂಧಪಟ್ಟಾಗೆ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತಕ್ಕಂಥ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಸೊ ನೋಡಿರಿ, ಈ ರೀತಿ ಎಲ್ಲ ಓಪನ್ ಆಗಿ ಪೀಸ್ ಆಗಿ ಎಲ್ಲ ತುಕ್ಕುಡಾಗಿ ಹೋಗೋದೆ ಕಾರು. ಕೆಲವರು ಅಂತಾರೆ, ಏಯ್ ಗಾಡಿ ನಂಬರ್ ತೋರಿಸೋ ಹಂಗೆ ಹಿಂಗೆ ಅಂತಾರೆ. ಸೊ ಗಾಡಿ ನಂಬರ್ ಅವಶ್ಯಕತೆ ಇಲ್ಲ ನಮಗೆ. ಇದಾಗಿರ್ತಕ್ಕಂಥ ಅನಾಹುತ ಏನಾಗಿದೆ ಅದನ್ನು ಮಾತ್ರ ನಾವಿಲ್ಲಿ ತೋರ್ಪಡಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನೆಲ್ಲ ಗಮನಿಸಿ ವಾಹನ ಸವಾರರು ಸ್ವಲ್ಪ ಆದಷ್ಟು ನಿಧಾನಕ್ಕೆ ಬನ್ನಿ, ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ, ಜೋಪಾನಾಗಿ ಬನ್ನಿ. ಈ ಒಂದು ಸಂದೇಶವನ್ನು, ಈ ಒಂದು ಮೆಸೇಜನ್ನು ಎಲ್ಲ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಅರ್ಪಣೆ ಮಾಡ್ತಾಯಿದ್ದೀವಿ ಕಣ್ರಪ್ಪ, ಅಷ್ಟೇ. ಹೆಂಗೆ ಉಜ್ಜೋಗಿದೆ ನೋಡ್ರಿ. ಇದು ಯಾವುದು ಯಾವ್ಯಾವ ವಾಹನ ಅಂತ ಗೊತ್ತಿಲ್ಲ, ಇದ್ರ ಬಗ್ಗೆ ಸಾಧ್ಯವಾದ್ರೆ ಪಲ್ಟಿ ಹೊಡೆದಿದ್ಯಾ? ಇಲ್ಲ, ಓ ಪಲ್ಟಿ ಹೊಡೆದಿರೋದು. ಎಸ್ ನೋಡಿ, ಪಲ್ಟಿ ಹೊಡೆದಿದೆ ವಾಹನ. ಉಜ್ಜಿ ಹಂಗೆ ಪಲ್ಟಿ ಹೊಡೆದು ಬಿದ್ದಿರೋದು ಅಂತ ಅನ್ಕೋತೀನಿ. ಇದು ವೇಗನ ಇಲ್ಲ ಬೇರೆ ವಾಹನಕ್ಕಾಗಿರೋದ, ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ನೀವೇ ಒಂದು ಸ್ವಲ್ಪ ಹಾಕಿ. ಯಾವ ಥರ ಆಗಿದೆ ಏನು, ಕೆಲವ್ರಿಗೆ ಗೊತ್ತಿರ್ತದೆ ಹೆಂಗಾಯ್ತು ಏನು ಅಂದ್ಬಿಟ್ಟು. ಯಾಕಂದರೆ ಇವಾಗ ಸಾಮಾಜಿಕ ಜಾಲತಾಣ ತುಂಬ ಫಾಸ್ಟು. ಆದ್ದರಿಂದ ಏನಾದರೂ ಮಾಹಿತಿ ಇದ್ದರೆ. ನಮಸ್ತೆ, ಬನ್ನಿ. ವಿಡಿಯೋ ನೋಡ್ತೀರಾ? ಅಯ್ಯೋ ಸಂತೋಷ ಅಣ್ಣ, ಸಂತೋಷ. ಮಕ್ಕಳು ಚೆನ್ನಾಗಿದೆ. ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿದ್ದೀರ. ಯಾವ ಊರವರು? ನಾವು ಬಂದು ಅಜ್ಜಿಪುರದವರು ಸರ್. ಓ, ನಮ್ಮ ಇಲ್ಲಿ ಅವರೇ. ಸಂತೋಷ ಅಣ್ಣ. ಮನಗಳಿ ಅವರು. ಹೌದು. ಕಾಣಿಸ್ಕೊಳ್ಳಿ, ನಿಮ್ನೊಂದು ಹಾಕ್ಬಿಡೋಣ ಬನ್ನಿ. ವಿಡಿಯೋ ಮಾಡಿದಿರಲ್ಲ. ಹೌದು ಇವ್ರ ಜೊತೆ. ಹಾಂ. ಸೊ ನಮ್ಮ ಚಂದದಾರರು ಭಾಳ ಖುಷಿ ಆಯಿತು. ಬಹುಶಃ ಇದು 12ನೇ ತಿರುವು ಅಂತ ಅನ್ಕೋತೀನಿ. 9, 10, 11, 12 ಅಂತ ಅಂದ್ಕೋತೀನಿ. ಸೊ ಮಹದೇಶ್ವರ ಬೆಟ್ಟ ಏನು ಈ ತಿರುವುಗಳಲ್ಲಿ ದಯವಿಟ್ಟು ವಾಹನ ಸವಾರರು ಸ್ವಲ್ಪ ನಿಧಾನಕ್ಕೆ ಬನ್ನಿ, ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ. ಇಲ್ಲಿ ಮತ್ತೊಂದು ಸಂತೋಷದ ವಿಚಾರ ಏನಪ್ಪ ಅಂದರೆ, ಇವತ್ತು SSLC ರಿಸಲ್ಟ್ ಇದೆ. ಸೊ ರಿಸಲ್ಟ್ನಲ್ಲಿ ನಮ್ಮ ಬೆಟ್ಟದ ಶಂಕರಪ್ಪರವರ ಮಗ ಏನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರ್ತಾನೆ. ಸೊ ಆ ಒಂದು ನಿಮಿತ್ತ ಇವಾಗ ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿನ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಕಾರೊಳಗೆ ಹಿಡ್ದಾಕ್ಬಿಡೋದು ಇದಪ್ಪ. ಏನಾಯ್ತಂದ್ರೆ ಬಂಧುಗಳೇ, ನೋಡಿ ಇವರೇ ನಮ್ಮ ಬೆಟ್ಟದ ಶಂಕರಪ್ಪರವರ ಮಗ. ಅವನು ವಿಡಿಯೋಗೆ ಕಾಣಿಸ್ಕೊತಾ ಇಲ್ಲ. ಸೊ ಇರಲಿ, ಅವನು ಅಲ್ಲಿ ಕಾಣಿಸ್ತೀನಿ. ಇವನು ಗೊತ್ತಲ್ಲ, ಕಾಂತಾರ ಸಿನಿಮಾದಲ್ಲಿ ವಿಲನ್ ಅವ್ರ ಮಗ. ಭಾಳ ಅದ್ಭುತವಾಗಿ ಮಾಡಿದ್ದಾನೆ, ದಯವಿಟ್ಟು ನಿರೀಕ್ಷಿಸಿ.